ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ RCB 11ನೇ ಪಂದ್ಯ ಆದರೆ ನಡೀತಾ ಇದೆ. ಅದು ಎಸ್ಪೆಷಲಿ ಹೇಳ್ಬೇಕಂತಂದರೆ ನಮ್ಮ ಬದ್ಧ ವೈರಿಗಳಾದ CSK ವಿರುದ್ಧ. ಇನ್ನು ನಮ್ಮ ಈ ಪಂದ್ಯ ಬಂದುಬಿಟ್ಟು ಚಿನ್ನಸ್ವಾಮಿಯಲ್ಲಿ ಆದರೆ ನಡೀತಾ ಇದೆ ಮತ್ತು ಆ ಕಾರಣದಿಂದಾಗಿ ನಮ್ಮ RCB ತಂಡಕ್ಕೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಮತ್ತು ಸ್ವಲ್ಪ ಹೆಲ್ಪ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಪಂದ್ಯಕ್ಕೆ ನಮ್ಮ RCB ತಂಡದ ಪ್ಲೇಯಿಂಗ್ ಲೆವೆನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಆಗ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ. ಅದೇ ರೀತಿಯಾಗಿ ಓಪನರ್ ಆಗಿ ಜೇಕಬ್ ಬತ್ತಲ್ ಬರ್ತಾರಾ ಅಥವಾ ಪಿಲ್ ಸಾಲ್ಟ್ ಬರ್ತಾರ ಅಂತಲೂ ಕೂಡ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಇವತ್ತಿನ RCB ಮತ್ತು CSK ನಡುವೆ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇನ್ನು ನಮ್ಮ RCB ತಂಡದ ಪ್ಲೇಯಿಂಗ್ 11 ಕಡೆಗೆ ಬರೋದಾಯಿತು ಅಂತಂದರೆ, ಇನ್ನು ಇವತ್ತಿನ ಪಂದ್ಯ ಬಂದುಬಿಟ್ಟು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಇರೋ ಕಾರಣದಿಂದಾಗಿ ಬ್ಯಾಟಿಂಗ್ ಪ್ಯಾರಡೈಸ್ ಪಿಚ್ ಅಂತಲೇ ಹೇಳ್ಬೋದು ಮತ್ತು ಬ್ಯಾಟರ್ಸ್ಗಳಿಗೆ ಫುಲ್ ಆದರೆ ಹೆಲ್ಪ್ ಇರುತ್ತೆ. ಹಾಗಾದರೆ ನಮ್ಮ RCB ತಂಡದಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಮತ್ತು ಏನೆಲ್ಲ ಬದಲಾವಣೆ ಆಗ್ಬೋದು ಅಂತ ನೋಡೋದಾಯಿತು ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಜೊತೆ ಓಪನ್ ಮಾಡಿದ್ದು ಜೇಕಬ್ ಬತ್ತಲ್. ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲೂ ಕೂಡ ಜೇಕಬ್ ಬತ್ತಲ್ ಅವರೇ ಓಪನಿಂಗ್ ಮಾಡ್ತಾರೆ ಅಂತ ನೋಡೋದಾಯಿತು ಅಂತಂದರೆ, ಪಿಲ್ ಸಾಲ್ಟ್ ಅವರಿಗೆ ಜ್ವರ ಬಂದಿರೋ ಕಾರಣದಿಂದಾಗಿ ಆ ಮ್ಯಾಚ್ ಆದರೆ ಆಡಿರಲಿಲ್ಲ. ಆದರೆ ಈ ಮ್ಯಾಚ್ಗೆ ಫಿಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ ಮತ್ತು ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರೇ ಓಪನರ್ ಆದರೆ ಬರ್ತಾರೆ. ಇನ್ನು ನಂಬರ್ 3 ರಜತ್ ಪಡೆದರ್ ಬಂದರೆ, ನಂಬರ್ 4 ಜಿತೇಶ್ ಶರ್ಮಾ ಬರ್ತಾರೆ. ಇನ್ನು ನಂಬರ್ 5 ಟೀಮ್ ಡೇವಿಡ್, ಕುರ್ನಲ್ ಪಾಂಡ್ಯ ಮತ್ತು ರಮಾರಿಯೋ ಶೇಪರ್ಡ್, ಭುವನೇಶ್ವರ್ ಕುಮಾರ್ ಮತ್ತು ಸುಯೇಶ್ ಶರ್ಮಾ, ಜಾಸ್ ಹಜಲ್ವುಡ್ ಮತ್ತು ಎಸ್ ದಯಾಳೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ ಆದರೆ ಬರ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ.